ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕನೆಕ್ಟ್ ವಿತ್ ಅಜಿತ್ನ ಮತ್ತೊಂದು ಎಪಿಸೋಡ್ ಇವತ್ತಿನದು. ನಮ್ಮ ಡಿಜಿಟಲ್ ಟೀಮ್ನ ಇನಿಷಿಯೇಟಿವ್ ಇದು. ಇದರಲ್ಲಿ ನನಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಆಯ್ದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಇವತ್ತಿನದು ಮತ್ತೊಂದು ಎಪಿಸೋಡ್. ಶಾಬಾದ್ ಹುಸೇನ್ ಗುರ್ಮಿಟ್ಕಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಾವು ಯಾವುದೋ ಒಂದು ಸುದ್ದಿಯನ್ನು ಅಥವಾ ಹೆಚ್ಚು ಚರ್ಚಿತ ಮತ್ತು ವಿವಾದಿತ ವಿಷಯವನ್ನು ನೋಡುವ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೋಡಬೇಕು ಹಾಗೂ ಆಯ್ಕೆ ಮಾಡುವ ರೀತಿ ಹೇಗಿರಬೇಕು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಯಾವ ರೀತಿ ನೋಡಬೇಕು ಹಾಗೂ ಆಯ್ಕೆ ಮಾಡುವ ರೀತಿ ಹೇಗಿರಬೇಕು ಅಂತ ಕೇಳಿದ್ದಾರೆ. ಇದರಲ್ಲಿ ನಾನಂದರೆ ಸ್ಟ್ಯಾಂಡ್ ಹೆಂಗೆ ತಗೊಳ್ಬೇಕು ಅಂತ ಕೇಳುವ ಉದ್ದೇಶ ನಿಮ್ಮದು ಅಂತ ಅಂದ್ಕೊಂಡು ಉತ್ತರ ಕೊಡ್ತಾ ಇದ್ದೀನಿ. ಅನೇಕ ವಿದ್ಯಮಾನಗಳು ಘಟಿಸ್ತಾ ಇರ್ತವೆ. ಅದಕ್ಕೆ ಎರಡು ದೃಷ್ಟಿಕೋನಗಳಿರ್ತವೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನವನ್ನು ಬೆಂಬಲಿಸ್ತಾರೆ, ಇನ್ನೊಂದು ದೃಷ್ಟಿಕೋನವನ್ನು ವಿರೋಧಿಸ್ತಾ ಇರ್ತಾರೆ. ಅದನ್ನು ಟೇಕಿಂಗ್ ಸ್ಟ್ಯಾಂಡ್ ಅಂತೀವಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸೈಕಾಲಜಿಸ್ಟ್ಗಳು ಒಂದು ಟರ್ಮ್ ಹೇಳ್ತಾರೆ, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಒಂದು ವಿದ್ಯಮಾನದ ವಿಷಯದಲ್ಲಿ ಉಳಿದವರೆಲ್ಲರೂ ಒಂದಲ್ಲ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಾನು ತಗೊಳ್ಳದೆ ಹೋದರೆ ಮಿಸ್ ಔಟ್ ಆಗಿಬಿಡ್ತೀನಿ. ದಟ್ ಈಸ್ ಕಾಲ್ಡ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಆ ಕಾರಣದಿಂದ ಎಲ್ಲ ವಿಷಯದಲ್ಲೂ ನಮ್ಮದೇ ಆದ ಒಂದು ನಿಲುವು ಇರಬೇಕು ಅನ್ನುವ ಒತ್ತಡಕ್ಕೆ ನಾವು ಬಂದಿದ್ದೀವಿ. ನಿಲುವುಗಳನ್ನು ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಆ ನಿಲುವುಗಳು ಇನ್ಫಾರ್ಮ್ಡ್ ನಿಲುವುಗಳಾಗಿರಬೇಕು. ಒಂದು ವಿಷಯದಲ್ಲಿ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದೀರಿ ಅಂದರೆ ಆ ಸ್ಟ್ಯಾಂಡ್ ತೆಗೆದುಕೊಳ್ಳುವುದಕ್ಕೆ ಬೇಕಾದ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಆವಾಗ ಅದನ್ನು ಇನ್ಫಾರ್ಮ್ಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಅವಸರ ಬೇಡ. ಏನೋ ಒಂದು ವಿದ್ಯಮಾನ ನಡೀತಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಅಭಿಪ್ರಾಯ ವ್ಯಕ್ತಪಡಿಸೋ ತಡ ಆಗ್ತಿದೆ. ಈ ಅವಸರಕ್ಕೆ ಬಿದ್ದು ಬಿಡ್ತಾರೆ ತುಂಬ ಸಲ. ಉದಾಹರಣೆಗೆ CJP ಪ್ರೊಟೆಸ್ಟ್, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ. ಎಲ್ಲರೂ ಅದರ ಪರ ಆದರೂ ಇದ್ದಾರೆ, ವಿರುದ್ಧ ಆದರೂ ಇದ್ದಾರೆ. ನನ್ನ ನಿಲುವಿಲ್ವಾ, ರಪ್ ಅಂತ ಮೊಬೈಲ್ ತಗೊಳ್ಳೋದು, ಒಂದು ಕಮೆಂಟು, ಒಂದು ಪೋಸ್ಟ್ ಹಾಕಿಬಿಡೋದು. ಮನಸ್ಸಿಗೊಂದು ಸಮಾಧಾನ ಆಗುತ್ತೆ, ನಾನೊಂದು ನಿಲುವು ತೆಗೆದುಕೊಂಡೆ ಅಂತ. ಅಂಥ ಅವಸರ ಒಳ್ಳೆಯದಲ್ಲ. ಸಾಕಷ್ಟು ಮಾಹಿತಿಯನ್ನು ನಾನು ತೆಗೆದುಕೊಂಡಿದ್ದೇನಾ? ಥಿಂಕ್ ಫಾರ್ ಯುವರ್ ಸೆಲ್ಫ್. ಒಂದು ಸಣ್ಣ ಉದಾಹರಣೆಯೊಂದಿಗೆ ಹೇಳ್ತೇನೆ. 3 ರೀತಿಯ ಪಕ್ಷಿಗಳಿರ್ತವೆ. ಉದಾಹರಣೆಗೆ ಒಂದು ಸಣ್ಣ ಗುಬ್ಬಿ ಮರಿ, ಅದೊಂದು ಮರದಲ್ಲಿ ಕೂತ್ಕೊಂಡಿದೆ. ಅದಕ್ಕೆ ಆ ಮರದಲ್ಲಿನ ಬೇರೆ ಬೇರೆ ಹಣ್ಣುಗಳು ಕಾಣಿಸ್ತಾ ಇದ್ದಾವೆ. ಒಂದು ಹಣ್ಣು ತುಂಬ ಚೆನ್ನಾಗಿದೆ, ಇನ್ನೊಂದು ಇನ್ನೂ ಕಾಯಿದೆ, ಮತ್ತೊಂದು ಹುಳ ಹತ್ತಿದೆ. ಅದನ್ನು ನೋಡ್ತಾ ಇರುತ್ತೆ. ಆ ಗುಬ್ಬಚ್ಚಿಗೆ ಒಂದು ದೃಷ್ಟಿ ಇದೆ. ಆ ಮರದ ಮೇಲೆ ಒಂದು ಪಾರಿವಾಳ ಹಾರ್ತಾ ಇದೆ. ಅದಕ್ಕೆ ತೋಟ ಕಾಣಿಸ್ತಾ ಇರುತ್ತೆ. ಈ ಮರದಲ್ಲಿ ಚೆನ್ನಾಗಿರೋ ಹಣ್ಣುಗಳಿದ್ದಾವೆ, ಆ ಮರದಲ್ಲಿ ಒಂದು ಹಣ್ಣಿಲ್ಲ, ಈ ಮರದಲ್ಲಿ ಸ್ವಲ್ಪ ಕಡಿಮೆ ಹಣ್ಣುಗಳಿದ್ದಾವೆ, ಆ ಮರದ ಹಣ್ಣುಗಳು ಚೆನ್ನಾಗಿ ಮಾಗಿದ್ದಾವೆ. ಅದು ಪಾರಿವಾಳದ ದೃಷ್ಟಿಕೋನ. ಆ ಪಾರಿವಾಳದ ಮೇಲೆ ಒಂದು ಹದ್ದು ಹಾರ್ತಾ ಇದೆ. ಅದಕ್ಕೆ ಆ ಇಡೀ ಪ್ರದೇಶ ಕಾಣಿಸ್ತಾ ಇದೆ. ಇಲ್ಲಿ ಮಾವಿನ ತೋಟ ಇದೆ, ಅಲ್ಲೊಂದು ತೆಂಗಿನ ತೋಟ ಇದೆ, ಇಲ್ಲೊಂದು ಕೆರೆ ಇದೆ, ಇಲ್ಲೊಂದು ಬರಡು ಭೂಮಿ ಇದೆ. ಅದು ಹದ್ದಿನ ದೃಷ್ಟಿಕೋನ. ಒಬ್ಬ ಮನುಷ್ಯನಿಗೆ ಯಾವುದೇ ವಿಷಯದಲ್ಲಿ ಒಂದು ನಿಲುವು ತೆಗೆದುಕೊಳ್ಳೋದಕ್ಕೆ ಈ 3 ದೃಷ್ಟಿಕೋನಗಳ ಬೇಕು. ಗುಬ್ಬಚ್ಚಿಯ ದೃಷ್ಟಿಕೋನ ಯಾವುದು? ನಾವು ನಮ್ಮ ಕಣ್ಣಾರೆ ನೋಡ್ತೀವಿ, ಅನುಭವಿಸ್ತೀವಿ, ಜನರನ್ನು ಮಾತಾಡ್ತೀವಿ, 1-to-1 ಕಾನ್ವರ್ಸೇಷನ್ ಮಾಡ್ತೀವಿ. ಅದು ತೀರಾ ಹತ್ತಿರದಿಂದ ಎಲ್ಲವನ್ನೂ ಗಮನಿಸುವುದು. ಮತ್ತೊಂದು, ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ಹತ್ರ ಇರುವ ವಿದ್ಯಮಾನ, ನಡೀತಾ ಇರುವ ವಿದ್ಯಮಾನಕ್ಕೆ
ಪರವಾದ ಕೆಲವು ಮಾಹಿತಿಗಳು, ವಿರುದ್ಧವಾದ ಕೆಲವು ಮಾಹಿತಿಗಳು. ಮತ್ತೊಂದು ಸ್ಪೆಷಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಪ್ರತಿಭಟನೆ ನಡೀತಾ ಇರುವಾಗ ಹದ್ದಿನ ದೃಷ್ಟಿಕೋನ ಅಂದರೆ ಯಾವುದು? ಅದರಲ್ಲಿ ಜಿಯೋ ಪಾಲಿಟಿಕ್ಸ್ ಬರುತ್ತೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಬರ್ತವೆ. ನಮ್ಮ ಪಕ್ಕದ ದೇಶದಲ್ಲಿ ಏನಾಗಿತ್ತು, ಅಮೆರಿಕದಲ್ಲಿ ಏನಾಗ್ತಾ ಇದೆ, ಇತಿಹಾಸದಲ್ಲಿ ಏನಾಗಿತ್ತು, ಈ ರೀತಿಯ ತುಂಬ ವಿಶಾಲವಾದ ದೃಷ್ಟಿಕೋನ, ಹದ್ದಿನ ದೃಷ್ಟಿಕೋನ. ಈ ಮೂರನ್ನು ಸರಿಯಾದ ಪ್ರಮಾಣದಲ್ಲಿ ಸಂಯೋಜನೆ ಮಾಡಿದಾಗ ನಮ್ಮೊಳಗಿನಿಂದ ಒಂದು ನಿಲುವು ಬರುತ್ತೆ, ಒಂದು ಪರ್ಸೆಪ್ಷನ್ ಬರುತ್ತೆ. ಆ ಪರ್ಸೆಪ್ಷನ್ ತುಂಬ ಪ್ರಬುದ್ಧವಾಗಿರುತ್ತೆ. ಹಾಗೆ ನೋಡುವುದಕ್ಕೆ ಬರಬೇಕು. ಕೇವಲ ಗುಬ್ಬಿಯ ದೃಷ್ಟಿಕೋನ ಒಂದನ್ನೇ ಇಟ್ಕೊಂಡ್ರೆ ಭಯಂಕರ ನ್ಯಾರೋ ಮೈಂಡೆಡ್ ಆಗ್ತೀವಿ. ನಮ್ಮ ಅಕ್ಕಪಕ್ಕದಲ್ಲಿ ಏನು ನೋಡ್ತಾ ಇದ್ದೀವೋ ಅಷ್ಟರ ಮೇಲೆ ಮಾತ್ರ ನಿರ್ಧಾರ ತಗೊಂಡು ಬಿಡೋದು. ಬರೀ ಹದ್ದಿನ ದೃಷ್ಟಿಕೋನ ಒಂದೇ ಇದ್ದರೆ ನಾವು ರಿಯಾಲಿಟಿಯಿಂದ ಬಹಳ ದೂರ ಹೋಗ್ಬಿಟ್ಟಿರ್ತೀವಿ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಈ ಮೂರು ಇನ್ಪುಟ್ಗಳನ್ನು ನಮ್ಮೊಳಗೆ ಸೇರಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು. ಆ ನಿರ್ಧಾರ ನೋಡಿ, ಅಚಲವಾದ ನಿರ್ಧಾರ ಅಂತಿರೋದಿಲ್ಲ ಇಂಥ ವಿಷಯಗಳಲ್ಲಿ. ಒಂದು ಸಲ ಒಂದು ನಿಲುವನ್ನು ತೆಗೆದುಕೊಂಡು ಬಿಟ್ಟೆವು, ಇನ್ನದು ಏನೇ ಆದರೂ ಅದರಿಂದ ನಾವು ಅಲ್ಲಾಡುವುದಿಲ್ಲ. ಕೇವಲ ಯಂತ್ರಗಳು ಮಾತ್ರ ಹಂಗಿರ್ತವೆ. ಓಶೋ ಅದನ್ನೆಲ್ಲ ಒಂದು ಕಡೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೀವು ಅವತ್ತು ಹಂಗೆ ಹೇಳಿದ್ರಿ, ಇವತ್ತು ಹಿಂಗೆ ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ ಅಂದರೆ ಆವತ್ತು ಹಾಗೆ ಹೇಳಿದಾಗ ನನ್ನ ಹತ್ರ ಇದ್ದ ಮಾಹಿತಿಗಳು ಇಂತಿಂಥವಿದ್ದವು. ಇವತ್ತು ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆ್ಯಡ್ ಆಗಿರುವ ಮಾಹಿತಿಗಳು ಇಂತಿಂಥದ್ದು. ನನ್ನ ವಾದ ಬದಲಾಗುವುದಕ್ಕೆ ಅಥವಾ ವಿಸ್ತಾರವಾಗುವುದಕ್ಕೆ ಅಥವಾ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡಿರುವುದಕ್ಕೆ ಇಂತಿಂಥ ಕಾರಣಗಳಿದ್ದಾವೆ ಅನ್ನುವುದರ ಸ್ಪಷ್ಟತೆ ಇರಬೇಕಾಗತ್ತೆ. ಆ ಸ್ಪಷ್ಟತೆ ಬರಬೇಕು ಅಂದರೆ ನಮ್ಮಲ್ಲೊಂದು ಓಪನ್ ಮೈಂಡ್ ಇರಬೇಕು. ಹೊಸ ವಿಷಯಗಳನ್ನು ತಿಳಿದುಕೊಂಡು ಒಪ್ಪಿಕೊಳ್ಳುವ ವಿಶಾಲ ಮನಸ್ಥಿತಿ ಇರಬೇಕು. ಅದು ಇಲ್ಲದೆ ಹೋದರೆ ನಾವು ಹಿಂದೆ ಯಾವತ್ತೋ ಒಂದು ವಿಷಯದಲ್ಲಿ ಹಿಂಗೆ ಹೇಳಿಬಿಟ್ಟಿದ್ದೀವಿ, ಕಮ್ ವಾಟ್ ಮೇ, ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತೀವಿ. ಹಾಗಾಗಿಬಿಡುತ್ತೆ. ಅನೇಕ ಸಲ ಪ್ಯಾರಾಡೈಮ್ ಶಿಫ್ಟ್ಗಳಾಗ್ತವೆ. ಉದಾಹರಣೆಗೆ ಯಾವುದೋ ಒಂದು ಮೆಟ್ರೋ ಟ್ರೈನ್ ಹೋಗ್ತಾ ಇತ್ತಂತೆ. ತುಂಬ ಕಡಿಮೆ ಜನ ಇದ್ದರು, ಅದರಲ್ಲಿ ಶಾಂತವಾಗಿತ್ತು. ಕೆಲವರು ಪುಸ್ತಕ ಓದ್ತಾ ಕೂತ್ಕೊಂಡಿದ್ರು, ಇನ್ನು ಕೆಲವರು ತಮ್ಮ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ರು, ಮತ್ತು ಕೆಲವರು ಹೆಡ್ಫೋನ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾ ಇದ್ದರು. ಒಂದು ಸ್ಟೇಷನ್ನಲ್ಲಿ ಟ್ರೈನ್ ನಿಂತು ಒಬ್ಬ ವ್ಯಕ್ತಿ 3 ಜನ ಸಣ್ಣ ಮಕ್ಕಳ ಜೊತೆಗೆ ಟ್ರೈನ್ ಹತ್ತದ. ಸಣ್ಣ ಸಣ್ಣ ಮಕ್ಕಳು. ಟ್ರೈನ್ ಹತ್ತಿದ ತಕ್ಷಣ ಮಕ್ಕಳ ಕೂಗಾಟ, ಹಾರಾಟ, ಓಡಾಡೋದು. ಆ ವ್ಯಕ್ತಿ ಖಾಲಿ ಇದ್ದ ಸೀಟ್ನಲ್ಲಿ ಕೂತ್ಕೊಂಡಿದ್ದ. ತನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಕಡೆ ಗಮನನೇ ಇಲ್ಲ ಆತನಿಗೆ. ಎಲ್ರಿಗೂ ಇರಿಟೇಟ್ ಆಯಿತು. ಎಂಥ ಬೇಜವಾಬ್ದಾರಿ ತಂದೆ ಇವನು. ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ವಾ? ಬೈದು ಸುಮ್ಮನೆ ಕೂಡಿಸೋದಕ್ಕಾಗೋದಿಲ್ವಾ? 2 ನಿಮಿಷ ಆಯಿತು, 3 ನಿಮಿಷ ಆಯಿತು, 4 ನಿಮಿಷ ಆಯಿತು. ಒಬ್ಬ ತುಂಬ ಇರಿಟೇಟ್ ಆಗಿ ಆತನ ಹತ್ರ ಹೇಳ್ತಾನೆ, ಹೋಗಿ ನಿನ್ನ ಮಕ್ಕಳು ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಬೈದು ಸುಮ್ಮನೆ ಕೂರಿಸ್ಕೋ ಅವರನ್ನು ಅಂತ ಈತ ಕಂಪ್ಲೇಂಟ್ನ ಧ್ವನಿಯಲ್ಲಿ ಹೇಳ್ತಾನೆ. ಯಾವುದೋ ಆಲೋಚನೆಯಲ್ಲಿದ್ದಂಥ ವ್ಯಕ್ತಿ ಸಡನ್ನಾಗಿ ಎಚ್ಚರ ಆದಂಗೆ, ಐ ಆಮ್ ರಿಯಲಿ ಸಾರಿ, ನಂಗೆ ಗೊತ್ತಾಗಲಿಲ್ಲ, ಈಗಷ್ಟೇ ಹಾಸ್ಪಿಟಲ್ನಿಂದ ಬಂದ್ವಿ, ನನ್ನ ಹೆಂಡತಿ ಅರ್ಥಾತ್ ಆ ಮಕ್ಕಳ ತಾಯಿ ತೀರ್ಕೊಂಡು ಬಿಟ್ಲು, ನನಗೆ ಈ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಐ ಆಮ್ ಸಾರಿ ಅಂತಾನೆ. ನೋಡಿ, ಅದೊಂದು ಸ್ಟೇಟ್ಮೆಂಟು ಆ ಮೆಟ್ರೋ ಟ್ರೈನಿನ ಬೋಗಿಯಲ್ಲಿದ್ದ ಎಲ್ಲರ ಯೋಚನೆಗಳನ್ನೇ ಬದಲಿಸ್ಬಿಡ್ತು. 10 ಸೆಕೆಂಡ್ಗಳ ಹಿಂದೆ ಒಬ್ಬ ಬೇಜವಾಬ್ದಾರಿ ತಂದೆಯಾಗಿ ಕಾಣ್ತಾ ಇದ್ದವನು ಆತನ ಸಿಚುವೇಶನ್ನನ್ನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ
ಆತನಿಗೆ ಕನಿಕರದ ಅವಶ್ಯಕತೆ ಇದೆ, ಸಾಂತ್ವನದ ಅವಶ್ಯಕತೆ ಇದೆ. ಹೀ ಈಸ್ ಅ ಹೆಲ್ಪ್ಲೆಸ್ ಫಾದರ್ ಅಂತ. ದಟ್ ಈಸ್ ಕಾಲ್ಡ್ ಪ್ಯಾರಡಿಮ್ ಶಿಫ್ಟ್. ಹಾಗೆ ಪ್ಯಾರಡಿಮ್ ಶಿಫ್ಟ್ಗಳಾಗ್ತಾ ಇರ್ತವೆ. ಅವುಗಳನ್ನು ಸ್ವೀಕರಿಸೋದಕ್ಕೆ, ನಮ್ಮ ನಿಲುವುಗಳನ್ನು ಬದಲಿಸಿಕೊಳ್ಳೋದಕ್ಕೆ ನಾವು ಸದಾಕಾಲ ಓಪನ್ ಅಪ್ ಆಗಿರಬೇಕು. ಹಾಗೆ ಬದುಕಿನಲ್ಲಿ ಅನೇಕ ವಿಷಯಗಳಲ್ಲಿ ಇಂಥ ಬೆಳವಣಿಗೆಗಳಾಗ್ತವೆ. ಅದರ ಜೊತೆಗೆ ಎಲ್ಲದರಲ್ಲೂ ನಮ್ಮದೊಂದು ಒಪಿನಿಯನ್ ಇರಲೇಬೇಕು ಅಂತ ಒತ್ತಡಕ್ಕೆ ಬೀಳೋದು ಬೇಡ. ಜಗತ್ತಿನಲ್ಲಿ ಏನಾಗ್ತಿದ್ರೂ ನನ್ನದೊಂದು ಒಪಿನಿಯನ್ ಇದೆಯಪ್ಪ, ಯಾಕಿರಬೇಕು? ಕೆಲವು ವಿಷಯಗಳಲ್ಲಿ ಏನು ನಡೀತಾ ಇದೆಯೋ ನೋಡ್ತಾ ಇದ್ದೀವಿ ನಾವು ಅಷ್ಟೇ. ಐ ಡೋಂಟ್ ಹ್ಯಾವ್ ಮೈ ಒಪಿನಿಯನ್. ಕಳೆದ 3-4 ದಿವಸಗಳಿಂದ, ಒಂದು ವಾರದಿಂದ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಕನ್ನಡ ಚಿತ್ರರಂಗವನ್ನು ಮತ್ತೆ ಮೇಲೆತ್ತುವುದು ಹೇಗೆ? ಕೆಲವರು ಹೇಳ್ತಾ ಇದ್ದಾರೆ, ನಾಯಕ ನಟರುಗಳ ಸಂಭಾವನೆ ಜಾಸ್ತಿ ಆಗಿದೆ, ಅವರು ಕಡಿಮೆ ಮಾಡ್ಕೋಬೇಕು. ನಾಯಕ ನಟರುಗಳೇ ಸಿನಿಮಾ ಪ್ರೊಡಕ್ಷನ್ನಿಗೆ ಬರಬೇಕು. ನಾಯಕ ನಟರುಗಳು ಸಂಭಾವನೆಯನ್ನು ತೆಗೆದುಕೊಳ್ಳೋದು ಬಿಟ್ಟು ಸಿನಿಮಾದಲ್ಲಿ ಪ್ರಾಫಿಟ್ ಶೇರಿಂಗ್ ಮಾಡೆಲ್ ತರಬೇಕು. ಯಾರು ಬಂದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮ ನಿಲುವೇನು ಅಂತ ಕೇಳಿದರೆ ಏನು ಹೇಳಲಿ? ನಾನು ಐ ಡೋಂಟ್ ಹ್ಯಾವ್. ದಟ್ ಈಸ್ ನಾಟ್ ಮೈ ಏರಿಯಾ ಆಫ್ ಎಕ್ಸ್ಪರ್ಟೈಸ್. ನಾನು ಆ ವಿಷಯದಲ್ಲಿ ತಿಳಿದವರು ಮಾಡ್ತಾ ಇರುವ ಚರ್ಚೆಯನ್ನು ನೋಡ್ತಾ ಇರ್ತೀನಿ ಅಷ್ಟೇ. ಒಬ್ಬರು ಹೇಳಿದಾಗ ಇದು ಕರೆಕ್ಟ್ ಅಲ್ಲ ಅನಿಸುತ್ತೆ, ಇನ್ನೊಬ್ರು ಹೇಳಿದಾಗ ಹಾಂ ಅದು ಕರೆಕ್ಟ್ ಅಲ್ಲ ಅಂತ ಅನಿಸುತ್ತೆ. ನಥಿಂಗ್ ರಾಂಗ್ ಇನ್ ಬೀಯಿಂಗ್ ಲೈಕ್ ದ್ಯಾಟ್. ಹಂಗಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನನ್ನನ್ನು ಕೂರಿಸ್ಕೊಂಡು ಯಾವುದೋ ಒಂದು ಸಿನಿಮಾ ಅದರ ರಿವ್ಯೂ ಮಾಡಿ ಅಂತ ಹೇಳಿದರೆ ಮಾಡೋಕ್ಕೆ ಬರಲ್ಲಪ್ಪ ನನಗೆ. ಅಬ್ಬಬ್ಬ ಅಂದರೆ ನನಗೊಂದು ಸಿನಿಮಾ ಲೈಕ್ ಆಗಿದೆ ಅಂತ ಹೇಳ್ಬೋದು, ಇಲ್ಲ ನನಗೇನು ಅಷ್ಟು ಲೈಕ್ ಆಗಲಿಲ್ಲ ಅಂತ ಹೇಳ್ಬೋದು, ಅಟ್ಟರ್ ವೇಸ್ಟ್ ಆಫ್ ಮೈ ಟೈಮ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಯಾಕೆ ಅನ್ನೋದನ್ನು ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ. ಒಂದು ಕ್ರಿಕೆಟ್ ಮ್ಯಾಚು ಯಾರೋ ಒಬ್ಬನನ್ನು ಓಪನರ್ ಆಗಿ ಇಳಿಸಬೇಕಾಗಿತ್ತಾ ಅಥವಾ 3ನೇ 4ನೇ ಬ್ಯಾಟ್ಸ್ಮನ್ನಾಗಿ ಇಳಿಸಬೇಕಾಗಿತ್ತಾ? ಗೊತ್ತಿರುವವರು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ತಾರೆ ಅದ್ರ ಬಗ್ಗೆ. ನನಗೆ ಕೇಳಿದ್ರೆ ನೋ, ಐ ಡೋಂಟ್ ಹ್ಯಾವ್ ಎನಿ ಸ್ಟ್ಯಾಂಡ್. ನಂಗೆ ಗೊತ್ತಿಲ್ಲ. ಐ ನೋ ಹೌ ಟು ಎಂಜಾಯ್ ಅ ಕ್ರಿಕೆಟ್ ಮ್ಯಾಚ್. ಅದನ್ನು ಅನಲೈಸ್ ಮಾಡಿ ಸರಿ ತಪ್ಪುಗಳನ್ನು ಹೇಳೋದಕ್ಕೆ ನನಗೆ ಬರೋದಿಲ್ಲ. ಅದು ನಮ್ಮ ಲ್ಯಾಕ್ಯುನ ಅಂತಲ್ಲ, ನಮ್ಮಲ್ಲೇನೋ ಕೊರತೆ ಅಂತಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಆನೆಸ್ಟ್ ಆಗಿರಬೇಕಾಗತ್ತೆ. ತುಂಬ ಸಲ ಏನು ಮಾಡಿಬಿಡ್ತೀವಿ ಅಂದರೆ, ಯಾವುದೋ ಒಂದು ವಿದ್ಯಮಾನದ ಬಗ್ಗೆ ನಾವು ನಿರ್ಧಾರ ಮಾಡಿಬಿಡ್ತೀವಿ. ಆರಂಭದಲ್ಲೇ ನಿರ್ಧಾರ ಮಾಡಿ ಅದಕ್ಕೆ ಬೇಕಾದ ಮಾಹಿತಿಯನ್ನು ಹುಡುಕ್ತಾ ಹೋಗ್ತೀವಿ ನಾವು. ದೊಡ್ಡ ಸಮಸ್ಯೆ ಆಗೋದಲ್ಲಿ ಒಂದು ನಿಲುವಿಗೆ ಮೊದಲೇ ಬಂದುಬಿಡ್ತೀವಿ. ಆಮೇಲೆ ಆ ನಿಲುವಿಗೆ ಪೂರಕವಾದ ಮಾಹಿತಿಯನ್ನು ಹುಡುಕ್ತಾ ಹೋಗ್ತೀವಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ವರ್ಕ್ ಆಗೋದು ಕೂಡ ಹಾಗೆ ಅಲ್ವಾ? ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾವುದೋ ವಿಷಯಕ್ಕೆ ಸಂಬಂಧಿಸಿದ ರೀಲ್ಗಳನ್ನು ಒಂದು 4-5 ನೋಡಿ, ಮುಂದಿನ ಅಷ್ಟೂ ರೀಲ್ಗಳು ಅದೇ ಥರ ಬರ್ತಾ ಹೋಗ್ತವೆ. ನಮ್ಮ ಸೈಕಾಲಜಿಯನ್ನೇ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಅಳವಡಿಸಿಕೊಂಡಿರೋದು. ನಾವೊಂದು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಏನೋ ಒಂದು ವಿದ್ಯಮಾನ ಆಗಿದೆ, ಇಂಥವ್ನು ತಪ್ಪು ಮಾಡಿದ್ದಾನೆ, ನಿರ್ಧಾರಕ್ಕೆ ಬಂದುಬಿಟ್ವಿ ನಾವು. ಅದಕ್ಕೆ ಬೇಕಾದ ಸಾಕ್ಷಿ ಹುಡುಕ್ತಾ ಹೋಗ್ತೀವಿ. ಅತೀ ದೊಡ್ಡ ಸಮಸ್ಯೆ ಆಗೋದು ಅದರಲ್ಲಿ. ಮಾಹಿತಿಗಳ ಆಧಾರದ ಮೇಲೆ ನಿಲುವನ್ನು ತೆಗೆದುಕೊಳ್ಳುವುದು ಬೇರೆ, ನಿಲುವಿನ ಆಧಾರದ ಮೇಲೆ ಮಾಹಿತಿಯನ್ನು ಹುಡುಕೋದು ಬೇರೆ. ಆ ಬದಲಾವಣೆ ನಮ್ಮಲ್ಲಿ ಬರಬೇಕು. ಅದರ ಜೊತೆಗೆ ನಾವು ಎಷ್ಟನ್ನು ತಿಳಿದುಕೊಂಡಿದ್ದೀವೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋಣ. ಅಷ್ಟಕ್ಕೆ ಮಾತ್ರ. ಒಂದು ವಿದ್ಯಮಾನ ನಡೆದಿದೆ, ಈ ವಿದ್ಯಮಾನದಲ್ಲಿ ಇಷ್ಟು ನನ್ನ ಪ್ರಕಾರ ಸರಿ ಅಥವಾ ತಪ್ಪು, ಅದಕ್ಕಿಂತ ಹೆಚ್ಚಿನ ನನಗೆ ಗೊತ್ತಿಲ್ಲ. ಅದನ್ನು ಹೇಳುವ ಪ್ರಾಮಾಣಿಕತೆ ಬರಬೇಕು. ಅದನ್ನು ಹೇಳುವ ಪ್ರಾಮಾಣಿಕತೆ ತುಂಬ ವಿಷಯದಲ್ಲಿ ಅಂದರೆ 2 ತದ್ವಿರುದ್ಧ ಗುಂಪುಗಳಾಗ್ಬಿಟ್ಟಿರ್ತವೆ. ಸೌಜನ್ಯ ಕೊಲೆ ಪ್ರಕರಣ, ದರ್ಶನ್ ಮಾಡಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟು, ಇದೆಲ್ಲದರಲ್ಲೂ ನೋಡಿ ನೀವು. ನಾನು ಇವುಗಳ ಪೈಕಿ ಉದಾಹರಣೆಗೆ ಸೌಜನ್ಯ ಕೊಲೆ ಪ್ರಕರಣದ್ದೇ, ಅಲ್ಲಿ ಗಟ್ಟಿಯಾದ ನಿಲುವು ತೆಗೆದುಕೊಂಡವ್ರನ್ನ ಭಾಳ ಜನರನ್ನು ಕೇಳಿದ್ದೀನಿ ನಾನು.
ನಿಮಗೆ ಈ ಪ್ರಕರಣ ಎಷ್ಟು ಗೊತ್ತು? ಏನೇನು ತಿಳ್ಕೊಂಡಿದ್ದೀರಿ? ಇಲ್ಲ, ನಮ್ಗೆ ಆ ವಿಷಯ ಗೊತ್ತಿಲ್ಲ, ಈ ವಿಷಯ ಗೊತ್ತಿಲ್ಲ. ಮತ್ತು ಹೆಂಗೆ ಇಷ್ಟು ದೃಢವಾದ ನಿರ್ಧಾರಕ್ಕೆ ಬಂದ್ರಿ? ಎಲ್ಲರೂ ಮಾಡ್ತಿದ್ರಲ್ಲ, ಎಲ್ಲರೂ ಮಾತಾಡ್ತಿದ್ರಲ್ಲ, ಅದಕ್ಕೆ ಬಂದ್ವಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನ ಕಾರಣಕ್ಕಾಗಿ ನೀವೊಂದು ನಿಲುವು ತೆಗೆದುಕೊಳ್ಳುವ ಒತ್ತಡಕ್ಕೆ ಬಿದ್ದಿರಿ. ಆ ನಿಲುವು ತೆಗೆದುಕೊಂಡ ನಂತರ ಆ ನಿಲುವಿಗೆ ಪೂರಕವಾದ ವಿಷಯಗಳನ್ನು ತಗೊಳ್ತಾ ಹೋದ್ರಿ. ಆ ಕಾರಣಕ್ಕೆ ನಿಮಗೆ ಏನನ್ನ ಬೇಕಾದರೂ ಹೇಳಬಹುದು ಅಂತ ಅನ್ನಿಸ್ತು. ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಡೇಟಾ ಇದೆ, ಪೋಸ್ಟ್ ಮಾಡ್ತಾ ಹೋದ್ರಿ, ಕಮೆಂಟ್ ಮಾಡ್ತಾ ಹೋದ್ರಿ. ಆ ಮೂಲಕ ನಿಮ್ಮೊಳಗೆ ನೀವೇ ಒಂದು ಸಮಾಧಾನದೊಂದಿಗೆ ದಿನ ರಾತ್ರಿ ಮಲ್ಕೊಂಡು ನಿದ್ದೆ ಮಾಡಿದ್ರಿ. ಇದು ಇನ್ಫಾರ್ಮ್ಡ್ ಸ್ಟ್ಯಾಂಡ್ ಟೇಕಿಂಗ್ ಅಂತಾರ ಇದಕ್ಕೆ? ನೋ, ಅದನ್ನೇ ಉಲ್ಟಾನೂ ಮಾಡಬಹುದಾಗಿತ್ತು. ಒಂದು ಘಟನೆ ಘಟಿಸಿದೆ, ಅದರ ಬಗೆಗಿನ ಅಷ್ಟು ಮಾಹಿತಿಯನ್ನು ನಾನು ತಿಳ್ಕೊಳ್ತೀನಿ. ಅಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಂತರ ಇದು ಸರಿ, ಇದು ತಪ್ಪು ಅನ್ನುವ ನಿಲುವಿಗೆ ಬರ್ತೀನಿ. ಆ ನಂತರ ನನ್ನ ಸ್ಟ್ಯಾಂಡನ್ನು ಹೇಳ್ತೀನಿ. ಅದರಲ್ಲಿ ಸ್ವಲ್ಪ ತಡ ಆಯಿತಾ? ಫೈನ್. ಏನು ಆಕಾಶ ಕಳಚಿ ತಲೆ ಮೇಲೆ ಬೀಳುತ್ತಾ? ಅಥವಾ ನೀವು ತೆಗೆದುಕೊಳ್ಳುವ ನಿಲುವಿನ ಮೇಲೆ ಯಾವುದೋ ಒಂದು ದೊಡ್ಡ ಅಂತಾರಾಷ್ಟ್ರೀಯ ನಿರ್ಧಾರ ಡಿಪೆಂಡ್ ಆಗಿರುತ್ತಾ? ನೀವೇನು ಸ್ಟ್ಯಾಂಡ್ ತೆಗೆದುಕೊಳ್ತೀರಿ ಅನ್ನೋದರ ಆಧಾರದ ಮೇಲೆ ನಾಳೆ ಬೆಳಗ್ಗೆ ಆಗುತ್ತಾ, ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟತಾನ ಹುಟ್ಟೋದಿಲ್ವಾ ಅನ್ನೋ ತೀರ್ಮಾನ ಆಗುತ್ತಾ? ನಥಿಂಗ್, ಹಾಗೆ ನಿಲ್ವಲ್ಲ. ಸೊ ನಿರ್ಧಾರಗಳು, ನಿಲುವುಗಳು ಇನ್ಫಾರ್ಮ್ಡ್ ಆಗಿರಬೇಕು, ಲಾಜಿಕಲ್ ಆಗಿರಬೇಕು. ಅದರ ಜೊತೆಗೆ ನಮ್ಮ ಕಾಮನ್ ಸೆನ್ಸ್ ಅನ್ನೋದೊಂದಿದೆಯಲ್ಲ, ಸಾಮಾನ್ಯ ಜ್ಞಾನ, ಅದರ ಬಳಕೆ ಧಾರಾಳವಾಗಿರಬೇಕು. ಅದರಲ್ಲಿ ಧಾರಾಳವಾಗಿ ಕೆಲವೊಂದಷ್ಟು ಸುದ್ದಿಗಳು ಕಿವಿಗೆ ಬಿದ್ದ ತಕ್ಷಣ ನಾವು ಅದನ್ನು ಕಾಮನ್ ಸೆನ್ಸ್ನ ಜರಡಿಯಲ್ಲಿ ಸೋಸ್ತೀವಿ. ಕಾಮನ್ ಸೆನ್ಸಿನ ಜರಡಿ ಅದು. ಆವಾಗ ಅರ್ಧಕ್ಕಿಂತ ಹೆಚ್ಚು ಸುಳ್ಳುಗಳು ಹೋಗ್ಬಿಡ್ತವೆ ಹೊರಗೆ. ಹಾಗೆ ಧಾರಾಳವಾಗಿ ಭಗವಂತ ಕೊಟ್ಟಿರುವ, ಪ್ರಕೃತಿ ಕೊಟ್ಟಿರುವ ಸಾಮಾನ್ಯ ಜ್ಞಾನವನ್ನು ಬಳಸಿ. ಶಾಬಾದ್ ಹುಸೇನ್ ಅವರೇ, ಐ ಹೋಪ್ ನೀವು ಕೇಳಿದ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ. ಉಳಿದವರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಬಹುದು. ನನ್ನನ್ನು ಪ್ರಶ್ನೆ ಕೇಳೋದಕ್ಕೆ ಹಲವು ದಾರಿಗಳು ಈ ವಿಡಿಯೋದ ಕಮೆಂಟ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಏಷ್ಯಾನೆಟ್ಸ್ ವರ್ಲ್ಡ್ ನ್ಯೂಸ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿವೆ. ನನ್ನ ವೈಯಕ್ತಿಕ ಸೋಷಿಯಲ್ ಮೀಡಿಯಾ ನಾನೇನಷ್ಟು ಆ್ಯಕ್ಟಿವ್ ಇಲ್ಲ, ಅದರಲ್ಲೂ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಸಿಗ್ತೀನಿ. ಸ್ಟೇ ಕನೆಕ್ಟೆಡ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.